ಸೊ ಇವಾಗ ಜಸ್ಟ್ ನಮ್ಮ ಕ್ಲಿನಿಕ್ನಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳ್ತೀನಿ. ಫಸ್ಟು ಪೇಷಂಟ್ ಬರ್ತಾರೆ, ದೃಷ್ಟಿ ಕಮ್ಮಿ ಆಗಿದೆ ಅಂತ. ಮನೆಯಲ್ಲಿ ಎಲ್ಲ ಮಾತಾಡಿರ್ತಾರೆ, ದೃಷ್ಟಿ ಕಮ್ಮಿ ಆಗಿದೆ, ಯಾರೋ ಹೇಳ್ತಾರೆ ಪೊರೆ ಆಗಿದೆ ಅಷ್ಟೇ, ಇನ್ನೂ ಸ್ವಲ್ಪ ದಿನ ಬಿಟ್ಟು ಹೋಗು, ಪೊರೆ ಆಪ್ರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಸೊ ಇನ್ನೂ ಡಿಲೇ ಮಾಡ್ತಾರೆ ನಮ್ಮ ಹತ್ರ ಬರೋದಕ್ಕೆ. ಸೊ ಅವರು ಬಂದಾಗ ದೃಷ್ಟಿ ಕಮ್ಮಿ ಆಗಿದೆ ಅಂತ ನಾವು ಹೇಳ್ತೀವಿ, ನಿಮಗೆ ಪೊರೆ ಆಗಿಲ್ಲ, ದೃಷ್ಟಿ ಕಮ್ಮಿ ಆಗಿರೋದು ಗ್ಲೋಕೋಮಾ. ಆದರೆ ಅವ್ರಿಗೆ ಗ್ಲೋಕೋಮಾ ಅಲ್ಲಿ ತನಕ ಅವರು ಕೇಳೇ ಇರೋದಿಲ್ಲ, ಗ್ಲೋಕೋಮಾ ಅಂದರೆ ಏನು ಅಂತ ಪೂರ್ತಿ ಅರಿವೇ ಇರೋದಿಲ್ಲ ಅವರಿಗೆ. ಸೊ ಆವಾಗ ನಾವು ಹೇಳಬೇಕು, ಇದು ಪೊರೆ ಇದೆಲ್ಲ, ಇದು ಗ್ಲೋಕೋಮಾ, ಕಣ್ಣಿನ ಒತ್ತಡ ಜಾಸ್ತಿ ಆಗಿರೋದ್ರಿಂದ ನಿಮಗೆ ದೃಷ್ಟಿ ಕಮ್ಮಿ ಆಗಿರೋದು ಅಂತ. ಸೊ ಏನಾಗುತ್ತೆ ಅಂದರೆ ಕಣ್ಣಿನ ಒತ್ತಡ ಜಾಸ್ತಿ ಆಯಿತು ಅಂದರೆ ಕಣ್ಣಿನ ನರ ಅಷ್ಟೊಂದು ಒತ್ತಡ ತಡೆಯೋಕ್ಕಾಗೋದಿಲ್ಲ. ಸೊ ಆವಾಗ ಕಣ್ಣಿನ ನರ ವೀಕ್ ಆಗ್ತಾ ಹೋಗುತ್ತೆ. ಸೊ ದೃಷ್ಟಿ ಹೇಗೆ ಕಮ್ಮಿ ಆಗುತ್ತೆ? ಸೈಡಿಂದ ಕಮ್ಮಿ ಆಗುತ್ತೆ, ಹೊರಭಾಗದಿಂದ ಒಳಗೆ ಬರುತ್ತೆ. ಸೊ ತುಂಬ ದಿನದವರೆಗೂ ಪೇಷಂಟ್ಗೆ ಅರ್ಥ ಆಗೋದಿಲ್ಲ ನನ್ನ ದೃಷ್ಟಿ ಕಮ್ಮಿ ಆಗ್ತಾ ಇದೆ ಅಂತ. ಯಾಕಂದರೆ ಮುಂದೆ ಸ್ವಚ್ಛವಾಗಿ ಕಾಣಿಸ್ತಾ ಇರುತ್ತೆ. ಸೊ ಅವ್ರಿಗೇನು ಗೊತ್ತೇ ಆಗೋದಿಲ್ಲ. ಸೊ ಅವ್ರಿಗೆ ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಆಗಲೇ ತುಂಬಾ ನರ ಡ್ಯಾಮೇಜ್ ಆಗಿರುತ್ತೆ. ಯಾಕಂದರೆ ಇದು ಪೂರ್ತಿ ಕಮ್ಮಿ ಆಗಿಬಿಟ್ಟಿರುತ್ತೆ, ಮುಂದೆ ಮಾತ್ರ ಕಾಣಿಸ್ತಿರುತ್ತೆ ಅವ್ರಿಗೆ. ಏನೋ ಸ್ವಲ್ಪ ದೃಷ್ಟಿ ಕಮ್ಮಿ ಆಗ್ತಾಯಿದೆ, ರಾತ್ರಿ ಹೊತ್ತು ದೃಷ್ಟಿ ಕಮ್ಮಿ ಆಗಿದೆ, ಹೀಗೆ ವೇಗ್ ಸಿಮ್ಟಮ್ಸ್ ಇರುತ್ತೆ ಹೊರತು ಬೇರೆ ಏನೂ ಅವ್ರಿಗೆ ಸಿಮ್ಟಮ್ಸ್ ಇರೋದಿಲ್ಲ, ನೋವು ಇರೋದಿಲ್ಲ, ಕಣ್ಣಲ್ಲಿ ನೀರು ಬಂತು ಅಂತ ಇರೋದಿಲ್ಲ, ಏನೂ ಸಿಮ್ಟಮ್ಸ್ ಇರೋಲ್ಲ. ಸೊ ದ ಓನ್ಲಿ ವೇ, ಬರೀ ನೀವು ಡಾಕ್ಟರ್ ಹತ್ರ ಬಂದಾಗ ಮಾತ್ರ, ನಾವು ಟೆಸ್ಟ್ ಮಾಡಿದಾಗ ಮಾತ್ರ ಗೊತ್ತಾಗೋದು ಗ್ಲೋಕೋಮಾ ಇದೆ. ಕಣ್ಣಿನಲ್ಲಿ ಒಂದು ಸ್ವಲ್ಪ ನೀರು ಫ್ಲೂಯಿಡ್ ರೊಟೇಟ್ ಆಗ್ತಾ ಇರುತ್ತೆ, ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅದು ಹೋಗೋ ದಾರಿ ನಾರ್ಮಲ್ ಇದು ಏನಿರುತ್ತೆ ಫಿಸಿಯಾಲಜಿ, ಅದು ಡಿಸ್ಟರ್ಬ್ ಆದಾಗ ಆ ಕಣ್ಣಿನ ಒತ್ತಡ, ಇದು ಫ್ಲೂಯಿಡ್ ಡ್ರೈನ್ ಆಗೋದಿಲ್ಲ ಸರಿಯಾಗಿ. ಸೊ ಹಾಗಾಗಿ ಅದು ಕಣ್ಣಲ್ಲಿ ಸೇರಿಕೊಂಡಾಗ ಅದು ಒತ್ತಡ, ಪ್ರೆಷರ್, ಇಂಟ್ರಾಆಕ್ಯುಲರ್ ಪ್ರೆಷರ್, ಕಣ್ಣಿನ ಗುಡ್ಡೆಯ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲೂ ತುಂಬ ವೆರೈಟೀಸ್ ಇದೆ, ಓಪನ್ ಆ್ಯಂಗಲ್, ಕ್ಲೋಸ್ಡ್ ಆ್ಯಂಗಲ್ ಅಂತ. ಓಪನ್ ಆ್ಯಂಗಲ್ ಪೇಷಂಟ್ಸ್ಗೆ ಏನಾಗುತ್ತೆ, ಒತ್ತಡ ತುಂಬ ಜಾಸ್ತಿ ಆದರೂ ಅವ್ರಿಗೇನು ಸಿಮ್ಟಮ್ಸ್ ಇರೋದಿಲ್ಲ, ಅವರು ಏನೂ ಇಲ್ಲ, ಏನೂ ತೊಂದರೆ ಇಲ್ಲ ಕಣ್ಣಲ್ಲಿ, ಯಾಕೆ ಕಣ್ ಟೆಸ್ಟ್ ಮಾಡಿಸೋದು ಅಂತ ಇರ್ತಾರೆ. ಕ್ಲೋಸ್ಡ್ ಆ್ಯಂಗಲ್ನಲ್ಲಿ ಏನಾಗುತ್ತೆ, ತುಂಬ ಸಡನ್ನಾಗಿ ಪ್ರೆಷರ್ ಜಾಸ್ತಿ ಆಗಿ, ನೋವು ಆಗಿ, ಕಣ್ಣೆಲ್ಲ ಕೆಂಪಾಗಿ ಊದ್ಕೊಂಡು ಹೀಗೆಲ್ಲ ಆಗಿ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗೇನಾರು ಆಯ್ತಂದ್ರೆ ಆಬ್ವಿಯಸ್ಲಿ ದೇ ರೀಚ್ಡ್ ಅಸ್, ವಿ ಕ್ಯಾನ್ ಟೇಕ್ ಕೇರ್ ಆಫ್ ದೆಮ್ ಅಂತ. ಆದರೆ ಇವರು ಓಪನ್ ಆ್ಯಂಗಲ್ ಅವ್ರು ಏನಾದರೂ 40 ಆಗಿರ್ಬೋದು, ನಾರ್ಮಲ್ ಇಂಟ್ರಾಆಕ್ಯುಲರ್ ಪ್ರೆಷರ್ ಏನಿರುತ್ತೆ 20 ಇರುತ್ತೆ, 20 mm. ಸೊ ಅವರು 40 ಹೋಗಿರ್ಬೋದು, 60 ಹೋಗಿರ್ಬೋದು, ಆದರೆ ಅವರಿಗೆ ಏನೋ ಒಂದು ಸ್ವಲ್ಪ ತಲೆನೋವು, ಇಲ್ಲ ಏನೋ ಒಂದು ಚೂರು ನೋವಾಗ್ತಾ ಇದೆ, ಇಷ್ಟೇ ಇರುತ್ತೆ, ವೆರಿ ವೇಗ್ ಸಿಮ್ಟಮ್ಸ್. ಸೊ ಆಸ್ಪತ್ರೆಗೆ ಬಂದು ಒತ್ತಡ ಟೆಸ್ಟ್ ಮಾಡಿ ಆಮೇಲೆ ನರ ಆವಾಗ ದೃಷ್ಟಿ ಇಂಪ್ರೂವ್ ಆಗೋಕ್ಕೆ ಶುರು. ಈ ಪರ್ಸೆಂಟೇಜ್ನ ನೀವು ಏಜ್ ಗ್ರೂಪಲ್ಲಿ ನೋಡಿದ್ರೆ ಮಕ್ಕಳಲ್ಲಿ ಪರ್ಸೆಂಟೇಜ್ ವಿಲ್ ನಾಟ್ ಬಿ ಫುಲ್, ಮೇ ಬಿ 1 or 2. ಅಡಲ್ಟ್ಸಲ್ಲಿ ಇಟ್ ಇಸ್ ಅ ಲಿಟಲ್ ಮೋರ್, ಮೇ ಬಿ ಅರೌಂಡ್ 3.5. ಆಫ್ಟರ್ 50 ಇಟ್ಸ್ ಪ್ರಾಬ್ಲಿ 5 or 6. ಯಾವ್ದಕ್ಕೆ ನಾನು ಪ್ರಾಬಬ್ಲಿ ಅಂತ ಹೇಳ್ತೀನಿ ಅಂದರೆ, ನಮ್ಮ ದೇಶದಲ್ಲಿ ಇವರು ವಾಂಟ್ ಇಲ್ಲಿ ಹೇಗೆ ಅಂತ, ಭಾರತ ದೇಶದಲ್ಲಿ ಹೇಗೆ ಅಂತ, ಅವರ್ ಸ್ಟ್ಯಾಟಿಸ್ಟಿಕಲ್ ಸರ್ವೆ ಮೆಥಡ್ಸ್ ಆರ್ ನಾಟ್ ವೈಡ್ಲಿ ಸ್ಪ್ರೆಡ್. ಎಲ್ಲೋ ಒಂದು 20 ಆಸ್ಪತ್ರೆಯಲ್ಲಿ ಮಾಡ್ತೀವಿ, ಅದು ಊರಿನ ಪಟ್ಟಣದ ಮಾತ್ರ ಗೊತ್ತಾಗುತ್ತೆ. ಹಳ್ಳಿಯಲ್ಲಿ ಏನಿದೆ ಅಂತ ನಾವು ವಿ ಡೋಂಟ್ ಹ್ಯಾವ್ ದಟ್ ಮೆಡಿಕಲ್ ರೀಚ್. ಸೊ ಅದಕ್ಕೆ ನಾನು ಅಪ್ರಾಕ್ಸಿಮೇಟ್ ಅಂತ ಹೇಳ್ತೀನಿ. ಸೊ ರಫ್ಲಿ ನೀವು ಆ್ಯಾವ್ರೇಜ್ ತಗೊಂಡ್ರೆ ಇನ್ ಅಡಲ್ಟ್ಸ್ ಒಂದು 5 to 8% ಬಹುಶಃ ಇದೆ. ಅಂದರೆ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗಿ 100 ಜನನ ಹಿಡಿದ್ರೆ ಅವ್ರಿಗೆ 5 ಅಥವಾ 8 ಜನಕ್ಕೆ ಗ್ಲೋಕೋಮಾ ಇದ್ದು ದೃಷ್ಟಿ ಕಡಿಮೆ ಆಗ್ತಾ ಇರುತ್ತೆ ಅಥವಾ ಹೋಗಿರುತ್ತೆ. ಇಟ್ಸ್ ಅ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್. ಇಟ್ಸ್ ದ ಲಾರ್ಜೆಸ್ಟ್ ಡಿಸ್ಟ್ರಾಯರ್ ಆಫ್ ಐಸೈಟ್, ಇರ್ರಿವರ್ಸಿಬಲ್ ಡಿಸ್ಟ್ರಾಯರ್. ರಿವರ್ಸಿಬಲ್ ಅಂದರೆ ನಮ್ಮ ಭಾಷೆಯಲ್ಲಿ ಹೊರೆ ಬಂತು, ದೃಷ್ಟಿ ಹೋಯಿತು, ವಾಪಸ್ ತರಿಸ್ಬೋದು. ಬಟ್ ಇರ್ರಿವರ್ಸಿಬಲ್ ಐಸೈಟ್, ಇಟ್ಸ್ ದ ಲಾರ್ಜೆಸ್ಟ್ ಡಿಸ್ಟ್ರಾಯರ್ ಆಫ್ ಇರ್ರಿವರ್ಸಿಬಲ್ ಐಸೈಟ್ ವರ್ಲ್ಡ್ ವೈಡ್. ಇಟ್ಸ್ ಆಲ್ಸೋ ಅ ಸೈಲೆಂಟ್ ಡಿಸೀಸ್. ಮೊದಲು ನಿಮಗೆ ಪೆರಿಫರಿಯಲ್ಲಿ ದೃಷ್ಟಿ ಕಡಿಮೆ ಆಗುತ್ತೆ, ಬಿ ಪಿ ಥರ. ಈಗ ಬಿ ಪಿ ನಿಮಗೆ 140, 150, 160 ಆದರೂ ನಿಮಗೆ ಗೊತ್ತಾಗಲ್ಲ, ತುಂಬ ಜಾಸ್ತಿ ಆದಾಗಷ್ಟೇ ತಲೆ ಸುತ್ತ ಬೀಳ್ತೀರ. ಅದೇ ಥರ ಪ್ರೆಷರ್ ತುಂಬ ಜಾಸ್ತಿ ಆದಾಗ ಅಷ್ಟೇ ಗೊತ್ತಾಗುತ್ತೆ. ಆದರೆ ಇಲ್ಲಿ ಪ್ರಾಬ್ಲಮ್ ಅಂದರೆ ಅಷ್ಟು ಜಾಸ್ತಿ ಆಗೋ ಅಷ್ಟರಲ್ಲಿ ಅದು ಡ್ಯಾಮೇಜ್ ಮಾಡಿಬಿಟ್ಟಿರುತ್ತೆ. ಇದು ಕಣ್ಣಿನ ನರ ಒಂದು 80%, 90% ಡ್ಯಾಮೇಜ್ ಆದಮೇಲೆ ನಿಮಗೆ ದೃಷ್ಟಿ ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಅವ್ರಿಗೆ ಹೇಳ್ದಂಗೆ, ಹೇಗೆ ನೀವು 40 ವರ್ಷ ಆದಮೇಲೆ ಮಾಸ್ಟರ್ ಆ್ಯಂಡ್ ಚೆಕಪ್ ಆ ಥರ ಮಾಡ್ಕೋತೀರ,
ಅದೇ ಥರ ಪ್ರತಿ ವರ್ಷ ಕಣ್ಣದ್ದು ಒಂದ್ಸರಿ ಕಣ್ಣದ ನರ ಚೆನ್ನಾಗಿದೆಯಾ, ಕಣ್ಣಲ್ಲಿ ಪ್ರೆಷರ್ ನಾರ್ಮಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ಇನ್ನೊಂದೇನೆಂದರೆ ಕನ್ನಡಕ ಹಾಕ್ಕೊಳ್ತಾರಲ್ಲ, ಅಂದರೆ ಮೈನಸ್ ಪವರ್ ಇರ್ಬೋದು, ಪ್ಲಸ್ ಪವರ್ ಇರ್ಬೋದು, ಅವ್ರು ಯೂಶ್ವಲಿ ಏನು ಮಾಡ್ತಾರೆ, ಅದೇ ನಂಬರ್ ಇದೆ, ಚೇಂಜ್ ಆಗಿಲ್ಲ, ಅಥವಾ ಕನ್ನಡಕ ಒಡೆದೋಯ್ತು, ಇನ್ನೇನಾದ್ರು ಆಯಿತು ಅಂದರೆ ಸುಮ್ಮನೆ ಹೋಗಿ ಆಪ್ಟಿಕಲ್ ಶಾಪಲ್ಲಿ ಇದೇ ನಂಬರ್ಗೆ ಇನ್ನೊಂದು ಕನ್ನಡಕ ಮಾಡಿಕೊಡಿ ಅಂತ ತೊಗೊಂಡ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಯಾಕೆ ಅಂದರೆ ಈಗ ಕನ್ನಡಕ ಹಾಕ್ಕೊಳ್ಳೋರು ಮೈನಸ್ ನಂಬರ್ ಇರೋರಿಗೆ ಇದು 1.5% ಚಾನ್ಸಸ್ ಇರುತ್ತೆ ಗ್ಲಕೋಮಾ ಇರಲಿಕ್ಕೆ. ಅವರು ಕಣ್ಣಿನ ಆಸ್ಪತ್ರೆಗೆ ಬಂದಾಗ ನಾವೇನು ಮಾಡ್ತೀವಿ, ಅವ್ರದ್ದು ಪ್ರೆಷರ್ ಹೇಗಿದೆ, ಕಣ್ಣಿನ ನರ ಹೇಗಿದೆ, ಆಮೇಲೆ ಇಂಪಾರ್ಟೆಂಟ್ ಏನಂದರೆ ನಾವಿಲ್ಲಿ ಕಣ್ಣಲ್ಲಿ ಡ್ರಾಪ್ಸ್ ಹಾಕ್ಬಿಟ್ಟು ಚೆಕ್ ಮಾಡ್ತೀವಿ. ಆವಾಗ ರೆಟಿನಾ, ಆಮೇಲಿಂದ ಆಪ್ಟಿಕ್ ನರ್ವ್ ಅದೆಲ್ಲ ನಾರ್ಮಲ್ ಇದೆಯಾ ಅಂತ ಗೊತ್ತಾಗುತ್ತೆ. ನಾರ್ಮಲ್ ಚೆಕ್ ಮಾಡಿ ಆಮೇಲೆ ಕನ್ನಡಕ ಚೇಂಜ್ ಮಾಡೋದು ಒಳ್ಳೆಯದು. ಆಮೇಲೆ ಇನ್ನೊಂದೇನಂತಂದರೆ ಮಕ್ಕಳಲ್ಲಿ ಗ್ಲಕೋಮಾ ಬರಲ್ಲ ಅಂತ ಇಲ್ಲ, ಆದರೆ ಇವಾಗ ಮಕ್ಕಳಲ್ಲಿ ಕೂಡ ನಾವು ಗ್ಲಕೋಮಾ ಕೇಸಸ್ ನೋಡ್ತಾ ಇದ್ದೀವಿ. ಆದ್ದರಿಂದ ಯಾವುದೇ ವಯಸ್ಸಾದ್ರೂ ಒಂದು ನಾರ್ಮಲ್ ಕಣ್ ಚೆಕಪ್ ಮಾಡಿಸಿ ಕನ್ನಡಕ ಚೇಂಜ್ ಮಾಡೋದು ಒಳ್ಳೆಯದು.